ಹಲೋ ಫ್ರೆಂಡ್ಸ್, ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ಚೈತ್ರಾಸ್ ಕ್ರಿಯೇಷನ್ಗೆ. ನೀವು ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ ವಿಡಿಯೋಸ್ನ ನೀವು ಚೈತ್ರಾಸ್ ಫಾಲೋ ಮಾಡ್ಕೊಂಡು ಹೇಳಿ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಇದೇ ರೀತಿ ಹಾಗೇನೆ ರಿಯೂಸ್ ಮಾಡಿ ಡ್ರಾಯಿಂಗು, ಪೇಂಟಿಂಗು ಹಾಗೆ ಕ್ರಾಫ್ಟ್ಗೆ ಸಂಬಂಧಪಟ್ಟಂತಹ ವಿಡಿಯೋಸ್ನ ಶೇರ್ ಮಾಡ್ತಾ ಇರ್ತೀನಿ. ಸೊ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಆದ್ರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಹಳೆ ವೆಡ್ಡಿಂಗ್ ಕಾರ್ಡ್ಗಳನ್ನ ರಿಯೂಸ್ ಮಾಡೋದು ಎನ್ವಲಪ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾವು ಮಾಮೂಲಾಗಿ ಬ್ರೌನ್ ಕಲರ್ ಅಥವಾ ಕ್ರೀಮ್ ಕಲರ್ ಇರುವಂತಹ ಎನ್ವಲಪ್ಸ್ ಯೂಸ್ ಮಾಡ್ತೀವಿ. ಈ ರೀತಿಯಾಗಿ ಅದೇ ರೀತಿಯಾಗಿ ಯೂಸ್ ಮಾಡಿಕೊಂಡು ನಾವು ಎನ್ವಲಪ್ಸ್ ನ ರೆಡಿ ಮಾಡಿದ್ರೆ ತುಂಬಾ ಕಸ್ಟಮೈಸ್ಡ್ ಆಗಿರುತ್ತೆ. ಯೂಸ್ ಮಾಡಿರೋದು ನೀವು ನೋಡ್ತಾ ಇರಬಹುದು. ಒಂದೊಂದು ವೆಡ್ಡಿಂಗ್ ಕಾರ್ಡ್ ಕೂಡ ಯೂಸ್ ಮಾಡಿ ಡಿಫರೆಂಟ್ ಆಗಿರುತ್ತೆ. ನಾವು ಅದನ್ನ ಸ್ವಲ್ಪ ಕ್ರಿಯೇಟಿವ್ ಆಗಿ ಕಾರ್ಡ್ ಬೇರೆ ಬೇರೆ ಡಿಸೈನ್ ಇರುತ್ತೆ. ಅದನ್ನ ಯಾವ ರೀತಿಯಾಗಿ ಅರೇಂಜ್ ಮಾಡಬೇಕು ಅದನ್ನ ಬೇರೆ ಯಾವುದೇ ರೀತಿಯಾಗಿ ಅರೇಂಜ್ ಮಾಡಿಕೊಂಡು ಒಳ್ಳೆ ಎನ್ವಲಪ್ ನ ರೆಡಿ ಮಾಡುವಂತ ಚಾನ್ಸಸ್ ಇರುತ್ತೆ. ಅದರಿಂದ ನಾನು ಇಲ್ಲಿ ವೆಡ್ಡಿಂಗ್ ಕಾರ್ಡಿನ ಹಿಂದ್ಗಡೆ ಇರುವಂತಹ ವೈಟ್ ಕಾರ್ಡ್ ನ ಫಸ್ಟ್ ಕಾರ್ಡ್ ಮಾಡ್ಕೊಳ್ತಾ ಇದ್ದೀನಿ. ಸೈಡ್ ಗೆ ನಾನು 1 ಸೆಂಟಿಮೀಟರ್ ಅಷ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನ 3 ಫೋಲ್ಡ್ ಮಾಡ್ಕೋಬೇಕು. ಅಲ್ಲಿ ಒಂದು 5.5 ಸೆಂಟಿಮೀಟರ್ ಸೈಡ್ ಗೆ ಇನ್ನೊಂದು 10.5 ಸೆಂಟಿಮೀಟರ್ ಅಷ್ಟರಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನ ಕಟ್ ಮಾಡ್ಕೊಂಡು ಒಂದು 5.5 ಸೆಂಟಿಮೀಟರ್ ಮಾಡಿದ್ದೀನಿ. ಇನ್ನೊಂದು ಮಾತ್ರ 1 ಸೆಂಟಿಮೀಟರ್ ಎಕ್ಸ್ಟ್ರಾ ಮಾಡಿದ್ದೀನಿ. ಮಿಕ್ಕಿದ್ದನ್ನು ಈಗ ಕ್ಲೀನ್ ಆಗಿ ಟ್ರಿಮ್ ಮಾಡಿ ತಗೊಳ್ಬೇಕು. ಆಮೇಲೆ ಹಾಗೇನೆ ಗಮ್ ಹಾಕಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಮಧ್ಯದಲ್ಲಿರುವಂತಹ ಫೋಲ್ಡ್ ಗೆ ನೀವು 1 ಸೆಂಟಿಮೀಟರ್ ಅಷ್ಟು ಎಕ್ಸ್ಟ್ರಾ ಬಿಡಬೇಕು. ಮಿಕ್ಕಿದ ಆ ಕಡೆ ಈ ಕಡೆ ಇರುವಂತಹ ಈ ರೀತಿಯಾಗಿರೋ ಎನ್ವಲಪ್ನ ನಾವು ಅದರ ಮೇಲ್ಗಡೆ ಡಿಸೈನ್ ಕಟ್ ಮಾಡ್ಕೊಂಡು ಟ್ರಿಮ್ ಮಾಡ್ಕೊಳ್ಬೇಕು. ನಾನು ಇಲ್ಲಿ ತೋರಿಸಿರೋದು ಸೆಂಟ್ರಲ್ ವೆಡ್ಡಿಂಗ್ ಕಾರ್ಡ್ ಇದೆಯಲ್ಲ, ಅದರಲ್ಲಿ ಇರೋ 1 ಸೆಂಟಿಮೀಟರ್ ಕೆಳಗಡೆ ಬೇರೆ ಇದಿತ್ತು, ಅದರಿಂದ ಬಾರ್ಡರ್ ಫೋಲ್ಡ್ ಮಾಡಿ ಕಟ್ ಮಾಡ್ಬಿಟ್ಟು ಅದ್ರ ಮೇಲ್ಗಡೆ ನಿಮ್ಮ ಹಳೆ ವೆಡ್ಡಿಂಗ್ ಕಾರ್ಡ್ ನಲ್ಲಿರುವಂತಹ ಡಿಸೈನ್ ಯಾವ ರೀತಿಯಾಗಿ ಬರಬೇಕು ಅನ್ನೋದನ್ನ ನೋಡ್ಕೊಂಡು ಇದ್ರದ್ದು ಮಕ್ಕಳದ್ದು ಅದನ್ನ ಪಲ್ಲಕ್ಕಿ ಇದ್ರದ್ದು ಒಂದು ಡಿಸೈನ್ ಇದೆ. ಹಾಗೇನೆ ಒಂದು ಕಳಶದ ಟೈಪ್ ಇದೆ. ಸೊ ಇದನ್ನ ಈ ರೀತಿಯಾಗಿ ಅರೇಂಜ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ಹೇಳಿ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಇದನ್ನು ಮಧ್ಯ ಸೀದಾ ಬರೋ ಹಾಗೆ ಅದರ ಮೇಲ್ಗಡೆ ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊಳ್ತೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಗಮ್ ಹಾಕಿ ಅಂಟಿಸ್ಕೊಂಡ್ಮೇಲೆ ತುಂಬಾ ಸ್ಟಿಫಾಗಿ ಬರುತ್ತೆ. ಕಾರ್ಡ್ ಬಾಕ್ಸ್ ಎನ್ವಲಪ್ಪು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಈ ಥರ ಅಂಟಿಸ್ಕೊಂಡು ನೀವು ಬೇರೆ ಬೇರೆ ಡಿಸೈನ್ ಇರುತ್ತೆ, ಬೇರೆ ಬೇರೆ ಡಿಸೈನ್ನ ಯಾವ ರೀತಿಯಾಗಿ ಬರ್ಬೋದು, ಇದು ಯಾವ ರೀತಿ ಮಾಡ್ಬೋದು ಅನ್ನೋದು ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕನಂಗೆ ನೀವು ಕಟ್ ಮಾಡಿಕೊಂಡು ಅರೇಂಜ್ ಮಾಡ್ಕೊಳ್ಬೋದು. ಇಷ್ಟೇ ಸೈಡ್ಸ್ನ ಗಮ್ ಹಾಕಿಬಿಟ್ಟು ನೀವು ಅದನ್ನು ನೀಟಾಗಿ ಒಂದು ಭಾರ ಅದರ ಮೇಲೆ ಇಟ್ಟು ಇದನ್ನು ತೆಗೆದ್ರೆ ಒಂದು ಒಳ್ಳೆ ಕಸ್ಟಮೈಸ್ಡ್ ಎನ್ವಲಪ್ಪು ರೆಡಿ ಆಗುತ್ತೆ. ನೀವು ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ನೀವು ಟ್ರೈ ಮಾಡಿದರೆ ಯಾವ ರೀತಿ ಆಗಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ನೋಡ್ತಾ ಇರಿ ನನ್ನ ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.